ನಮಸ್ತೆ ಕರ್ನಾಟಕ. ಸಾನು ತಿಂಡಿ ತಿಂದ ನಂತರ ರೆಡಿಯಾಗಲು ರೂಮ್ಗೆ ಬರ್ತಾಳೆ. ಸಾನು ತನ್ನ ಬ್ಯಾಗಿಂದ ಡಾಕ್ಯುಮೆಂಟ್ಸ್ ತೆಗೆದು ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ರಾಮ್ ಅವಳ ಹಿಂದೆಯಿಂದ ತಪ್ಕೊಳ್ತಾನೆ. ಏನು ಕಂದ, ನಿನಗೆ ಭಯ ಆಗಿಲ್ವಾ? ಏನೂ ರಿಯಾಕ್ಟ್ ಮಾಡಲಿಲ್ಲ? ಸಾನು ರಾಮ್ ಕಡೆ ತಿರುಗಿ, ರಾಮ್, ಇದು ನಮ್ಮ ರೂಮಲ್ಲಿ ನಿಮ್ಮನ್ನು ಬಿಟ್ಟು ಮತ್ತೆ ಯಾರು ಬರ್ತಾರೆ? ಒಂದು ವೇಳೆ ಬಂದರೂ ನನ್ನ ತಪ್ಕೊಳ್ಳೋದು ನೀವು ಅಂತ ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಕಂದ, ನೀನು ತುಂಬ ಸ್ಮಾರ್ಟ್ ಇದೆಯಾ. ಮತ್ತು ನಾನು ಯಾರು? ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮ್ ಚಕ್ರವರ್ತಿ ಹೆಂಡತಿ ಅಂತ ನಗ್ತಾಳೆ. ರಾಮ್ ಅವಳ ಮಾತಿಗೆ ನಗ್ತಾ, ಸಾನು ಇನ್ನೂ ಹತ್ತಿರ ಹೇಳ್ಕೊಂಡು, ಹೌದು ಮಿಸ್ಸಸ್ ರಾಮ್, ನೀವು ಡಾಕ್ಟರ್ ಅಂತ ಹೇಳೇ ಇಲ್ಲ. ನೀವು ಕೇಳೇ ಇಲ್ಲ ಮಿಸ್ಟರ್ ಸಾನ್ವಿ. ಹೌದಲ್ಲ, ನಂದೇ ತಪ್ಪು, ನಾನು ಕೇಳಲೇಬೇಕಿತ್ತು. ರಾಮ್, ಇವಾಗ ಆಫೀಸ್ಗೆ ಹೋಗಲ್ವಾ? ನಾನು ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ತೀರಾ? ರಾಮ್ಗೆ ಅನಿಲ್ಗೆ ಹೇಳಿದ ವಿಷಯ ನೆನಪಾಗುತ್ತೆ. ಸಾನುನ ಬಿಟ್ಟು, ಕಂದ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನೀನು ಡ್ರೈವರ್ ಜೊತೆ ಹೋಗ್ಬಾ. ರಾಮ್ ಸರಿ ಓಕೆ ಅಂತ ಹೇಳ್ತಾಳೆ. ಓಕೆ ಬಾಯ್ ಕಂದ, ಹ್ಯಾವ್ ಎ ಗುಡ್ ಡೇ ಅಂತ ಕೆನ್ನೆ ತಟ್ಟಿ ಹೋಗ್ತಾನೆ. ಓಕೆ ಬಾಯ್ ರಾಮ್ ಅಂತ ಹೋದ ಕಡೆ ನೋಡ್ತಾಳೆ. ಸಾನು ಹಾಸ್ಪಿಟಲ್ಗೆ ರೆಡಿಯಾಗಿ ಮನೆಯವ್ರಿಗೆ ತಿಳಿಸಿ ಡ್ರೈವರ್ ಜೊತೆ ಹೋಗ್ತಾಳೆ. ಅದು ಬೆಂಗಳೂರಿನ ಫೇಮಸ್ ಹಾಸ್ಪಿಟಲ್. ವಿಜಯಲ್ಲಿ ಕೆಲಸ ಮಾಡೋದು ತುಂಬ ಡಾಕ್ಟರ್ ಕನಸಾಗಿರುತ್ತೆ. ಸಾನು ಕಾರ್ ಇಳಿದು ಒಮ್ಮೆ ಹಾಸ್ಪಿಟಲ್ ನೋಡ್ತಾಳೆ. 7 ಅಂತಸ್ತಿನ ಬಹುಮಹಡಿ ಕಟ್ಟಡ ಅದು. ಸಾನು ಸೀದಾ ರಿಸೆಪ್ಷನಿಸ್ಟ್ ಬಳಿ ಹೋಗಿ, ಹಾಯ್, ಐ ಆಮ್ ಡಾಕ್ಟರ್ ಸಾನ್ವಿ, ಹಾಸ್ಪಿಟಲ್ ದಿನ ಮೀಟ್ ಮಾಡಬೇಕಿತ್ತು. ರಿಸೆಪ್ಷನಿಸ್ಟ್ ತಲೆ ಎತ್ತಿ ನೋಡಿ ಸಾನುನ ನೋಡ್ತಾಳೆ. ಸಾನು ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ. ಸಾನು ಅವಳು ಏನು ಹೇಳದೆ ಇರೋದು ನೋಡಿ, ಹಲೋ ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಏನು ಯೋಚನೆ ಮಾಡ್ತಾ ಇರ್ತಾರೆ? ಸಾರಿ ಮ್ಯಾಮ್, ಅಪಾಯಿಂಟ್ಮೆಂಟ್ ಇಲ್ಲದೆ ಹಾಗೆ ಮೀಟ್ ಮಾಡೋಕ್ಕೆ ಆಗಲ್ಲ. ಸಾನು ಅವಳ ಹತ್ತಿರ ಇರೋ ಲೆಟರ್ ಕೊಡ್ತಾಳೆ. ಅದನ್ನು ನೋಡಿದ ಅವಳು, ಮ್ಯಾಮ್ 1 ಮಿನಿಟ್ ಕಾಲ್ ಮಾಡ್ತಾಳೆ. ಹಲೋ, ಗುಡ್ ಮಾರ್ನಿಂಗ್ ಸರ್, ಡಾಕ್ಟರ್ ಸಾನ್ವಿ ಅಂತ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾಳೆ. ಆ ಕಡೆ ಬಂದು ಉತ್ತರಕ್ಕೆ ಓಕೆ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ. ಅವಳು ಸಾನು ಕಡೆ ನೋಡಿ, ಮಿಸ್ ಸಾನ್ವಿ ನೀವು ಹೋಗ್ಬೋದು. ಅದು ಇರೋದು 5ನೇ ಫ್ಲೋರ್, ರೈಟ್ ಸೈಡ್, ಡಿನ್ನರ್ ಚೇಂಬರ್. ಥ್ಯಾಂಕ್ಸ್. ನಿಮ್ಮ ನೇಮ್ ಗೊತ್ತಾಗಲಿಲ್ಲ? ರಿಯಾ ಮ್ಯಾಮ್. ಓಕೆ ಥ್ಯಾಂಕ್ಸ್ ರಿಯಾ, ಬಾಯ್. 1 ಸೆಕೆಂಡ್ ಮ್ಯಾಮ್. ಹಾಂ ಹೇಳಿ ಮಿಸ್ ರಿಯಾ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ಸ್ ರಿಯಾ, ಯು ಆಲ್ಸೋ ಅಂತ ನಗ್ತಾ ಹೋಗ್ತಾಳೆ. ಸಾನು ರಿಯಾ ಹೇಳಿದ ಥರ 5ನೇ ಫ್ಲೋರಿಗೆ ಬರ್ತಾಳೆ. ಹೊರಗಡೆ ಬೋರ್ಡಲ್ಲಿ ಮಾಧವ್ ಅಂತ ಇರುತ್ತೆ. ಡಿನ್ನರ್ ಚೇಂಬರ್ ಹತ್ರ ಬಂದು, ಮೈ ಕಮಿನ್ಸು. ಹೇಸ್ ಕಮಿನ್. ಸಾನು ಒಳಗೆ ಬಂದಿದ್ದು ನೋಡಿ, ಸಾನ್ವಿ ಬಾಮ್ಮ ಕೂತ್ಕೊ. ಸಾನು ಥ್ಯಾಂಕ್ಸ್ ಅಂತ ಕೂತ್ಕೊಳ್ತಾಳೆ. ನಾನು ನಿಮಗೆ ಗೊತ್ತಾ ಸರ್? ನೀನು ಯಾರಿಗೆ ತಾನೇ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಡೆಲ್ಲಿ ಕಾನ್ಫರೆನ್ಸಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ಯಾ. ಅದಲ್ಲದೆ ನೀನು ಇವಾಗ ರಮೇಶ್ ಅವರ ಸೊಸೆ ಅಲ್ವಾ? ನಾನು ನಿಮ್ಮ ಮದುವೆಗೆ ಕೂಡ ಬಂದಿದ್ದೀನಿ. ಓ ಹೌದಾ ಸರ್? ಸಾನ್ವಿ, ಈ ಸರೆಲ್ಲ ಬೇಡ, ನಾನು ನಿಮ್ಮ ಮಾವ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ನಾನು ಡಾಕ್ಟರ್ ಆದೆ, ಅವನು ಬಿಸ್ನೆಸ್ ಕಡೆ ಹೋದ. ನನ್ನ ಕೂಡ ಅಂಕಲ್ ಅಂತಾನೆ ಕರಿ ಆಯಿತಾ? ಸರಿ ಅಂಕಲ್, ನೀವು ಕೂಡ ಸಾನು ಅಂತ ಕರೀರಿ. ಸರಿ ನಮ್ಮ ಸಾನು. ನಾನೇ ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್. ನಿನ್ನ ಚೇಂಬರ್ 4ನೇ ಫ್ಲೋರ್ನಲ್ಲಿ ಇದೆ, ಆಯಿತಾ? ಏನು ಅಂಕಲ್, ನೀವು ನನ್ನ ಡಾಕ್ಯುಮೆಂಟ್ಸ್ ಏನು ನೋಡಿಲ್ಲ, ನನಗೇನು ಪ್ರಶ್ನೆ ಕೇಳಿಲ್ಲ? ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು, ಮತ್ತು ಏನು ಕೇಳಬೇಕು? ಅದರಲ್ಲೂ ಈ ಹಾಸ್ಪಿಟಲ್ ನಿಮ್ಮದೇ ಅಲ್ವಾ? ಮತ್ತು ಏನು ಸಾನು, ಆದರೂ ಅಂಕಲ್ ನೀವು ಈ ಥರ ಮಾಡಬಾರ್ದು. ಸರಿ, ನಿನ್ನ ಸಮಾಧಾನ ಕೇಳ್ತೀನಿ ಆಯಿತಾ? ಸರಿ ಅಂಕಲ್. ಮಾಧವ್ ಅವರು ಸಾನುಗೆ ಅವಳ ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ ಅವಳಿಂದ ಸರಿಯಾದ ಉತ್ತರ ಪಡ್ಕೊಳ್ತಾರೆ. ಸಾನು, ಇವಾಗ ಅದ್ರ ಖುಷಿನಾ? ಅಂಕಲ್, ನಾನು ನಾಳೆಯಿಂದ ಜಾಯ್ನ್ ಆಗ್ತೀನಿ. ಸರಿನಮ್ಮ, ನಾಳೆಯಿಂದ ಬಾ. ಇವತ್ತು ಬೇಕಾದರೆ ಹಾಸ್ಪಿಟಲ್ ನೋಡು, ಆಯಿತಾ? ಸರಿ ಅಂಕಲ್, ನಾನು ನಿನ್ನ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಸಾನು ಮಾಧವ್ ಅವರು ಹೇಳಿದ ಪ್ರಕಾರ ಹಾಸ್ಪಿಟಲ್ ನೋಡ್ತಾ ಬರ್ತಿರ್ತಾಳೆ. ಸಾನು 3ನೇ ಫ್ಲೋರ್ ನೋಡ್ತಾ ಇರಬೇಕಾದ್ರೆ
ಸಾನುಗೆ ಹಿಂದೆ ತನ್ನ ಯಾರೋ ಕರೀತಾ ಇದ್ದಾರೆ ಅನಿಸುತ್ತೆ. ಸಾನು ಹಿಂದೆ ತಿರುಗಿ ನೋಡಿದ್ರೆ ಅವಳ ಫ್ರೆಂಡ್ ಅಂಜಲಿ ಇರ್ತಾಳೆ. ಅಂಜಲಿ ಗೈನಕಾಲಜಿಸ್ಟ್, ಸಾನು ಕ್ಲಾಸ್ಮೇಟ್. ಅಂಜಲಿ, ನೀನಿಲ್ಲಿ ಇಷ್ಟು ದಿನ ಪತ್ತೇನೇ ಇರಲಿಲ್ಲ, ಕಾಂಟ್ಯಾಕ್ಟ್ ಕೂಡ ಸಿಗಲಿಲ್ಲ. ಸಾನು, ಅದೆಲ್ಲ ದೊಡ್ಡ ಕತೆ. ನಾನಿಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ನೀನೇನಿಲ್ಲಿ? ನಾನು ಕೂಡ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ, ಇವತ್ತಷ್ಟೇ ಜಾಯ್ನ್ ಆದೆ. ಓ ಹೌದಾ, ತುಂಬ ಖುಷಿ ಆಯ್ತು ಕಣೆ. ಹಳೆ ಫ್ರೆಂಡ್ ನೀನು, ಇನ್ನು ದಿನ ಡೈಲಿ ಸಿಗ್ಬೋದು. ಅಂಜು, ಮತ್ತು ಹೇಗಿದೆ ಹಾಸ್ಪಿಟಲ್ ವರ್ಕ್? ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ವರ್ಕ್ ಬಗ್ಗೆ ನೀನು ಗೊತ್ತಲ್ವಾ? ಸರಿ ಬಾ, ಕ್ಯಾಂಟೀನ್ಗೆ ಹೋಗೋಣ. ನಾನಿವಾಗ ಫ್ರೀ ಇದ್ದೀನಿ. ಸರಿ ಹೋಗೋಣ ಅಂತ ಇಬ್ಬರು ಕ್ಯಾಂಟೀನ್ಗೆ ಹೋಗ್ತಾರೆ. ಅಂಜಲಿ ಹಾಸ್ಪಿಟಲ್ ಕ್ಯಾಂಟೀನ್ ತುಂಬ ಚೆನ್ನಾಗಿದೆ. ಸಾನು, ಮೊದಲು ಈ ಥರ ಇರಲಿಲ್ಲ, ಕ್ಲೋಸ್ ಏರಿಯಾ. ಇವಾಗ 1 ಇಯರ್ ಆಯಿತು ಈ ಥರ ಓಪನ್ ಕ್ಯಾಂಟೀನ್ ಮಾಡಿದ್ದಾರೆ. ಇದು ರಾಮ್ ಪ್ಲ್ಯಾನ್ ಅಂತೆ ಕಣೆ. ಹೇ ಸೋ ಹ್ಯಾಂಡ್ಸಮ್ ಗೊತ್ತಾ? ಸಾನಿಗೆ ಅವಳ ಮಾತು ಕೇಳಿ ಸಿಟ್ಟು ಬರುತ್ತೆ. ಅದೇ ಸಿಟ್ಟಲ್ಲಿ ಅವ್ರ ಹಾಸ್ಪಿಟಲ್ಗೆ ಬರ್ತಾರಾ? ಇಲ್ಲ ಕಣೆ, ಅವ್ರ ಹಾಸ್ಪಿಟಲ್ಗೆ ಬರಲ್ಲ, ಅವ್ರ ತಂದೆ ಬರ್ತಾರೆ. ನನ್ನ ಕೆಲಸಕ್ಕೆ ಸೇರಿ 2 ಇಯರ್ ಆಯಿತು. ಅವ್ರು 1-3 ಸಲ ಬಂದಿದ್ದರು ಅಷ್ಟೇ ಕಣೆ. ಆದರೂ ಎಲ್ಲ ಲೇಡೀಸ್ ಸ್ಟಾಫ್ ಫೇವ್ರೇಟ್ ಅವರು, ಎಲ್ಲ ಅವ್ರಿಗೋಸ್ಕರ ಕಾಯ್ತಿರ್ತಾರೆ. ಅಂಜು, ನೀನು ನ್ಯೂಸ್ ನೋಡಲ್ವಾ? ಯಾಕೆ ಸಾನು, ಏನಾಯಿತು? ನಾನು ನ್ಯೂಸ್ ನೋಡಲ್ಲ. ಅಂಜು, ರಾಮ್ಗೆ ಮದುವೆ ಆಗಿದೆ. ಏನೂ? ಯಾವಾಗ? ನಾನು ನೋಡಿಲ್ಲ, ಊರಿಗೆ ಹೋಗಿದ್ದೆ. ಹೌದು, ಯಾರನ್ನ ಮದುವೆ ಆಗಿದ್ದಾರೆ ಅವರು. ಅವ್ರ ಮದುವೆ ವಿಷಯ ಕೇಳಿ ಎಷ್ಟು ಹುಡುಗಿರು ಬೇಜಾರು ಮಾಡಿಕೊಂಡ್ರೋ ಏನೋ. ಆದರೂ ಸಾನು, ಅವರು ಇಷ್ಟು ಬೇಗ ಮದುವೆ ಆಗಬಾರ್ದಿತ್ತು. ಆದರೂ ಅವ್ರ ಹೆಂಡತಿ ತುಂಬ ಲಕ್ಕಿ. ನಿನಗೆ ಗೊತ್ತಾ ಸಾನು ಯಾರು ಅಂತ? ನಾನೇ ಕಣಿ, ರಾಮ್ ಹೆಂಡತಿ. ಏನು ಸಾನು ನೀನು ಹೇಳ್ತಾ ಇದೀಯಾ? ಕಣಿ, ನಾನೇ ನಿಮ್ಮ ಮೋಸ್ಟ್ ಹ್ಯಾಂಡ್ಸಮ್ ರಾಮ್ ಹೆಂಡತಿ. ಮದುವೆಯಾಗಿ 3 ಡೇಸ್ ಆಯಿತು. ಅಂಜುಗೆ ಸಾನು ಹೇಳಿದ ಮಾತು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸಾನು, ನಿಜ ಹೇಳ್ತಾ ಇದೀಯಾ? ನಾನು ಯಾಕೆ ಸುಳ್ಳು ಹೇಳಲಿ? ಅಂಜಲಿ, ಏನೋ ಹೇಳಬೇಕು, ಅಲ್ಲಿಗೆ ಬೇರೆ ಡಾಕ್ಟರ್ ಬರ್ತಾರೆ. ಏನಂಜಲಿ, ಯಾರ್ದೋ ಜೊತೆ ಕೂತು ಎಷ್ಟು ಮಾತಾಡ್ತಿದ್ದೀರಾ? ನಿಮ್ಮ ಫ್ರೆಂಡ್ನ ನಮಗೂ ಪರಿಚಯ ಮಾಡಿಕೊಡಿ ಅಂತ ಅಂಜು ಪಕ್ಕ ಬಂದು ಕೂತ್ಕೊಳ್ತಾರೆ. ಅಂಜು ಅವರನ್ನು ನೋಡಿ ಮುಖ ತಿರುಗಿಸ್ತಾರೆ. ಏನು ನೀವು ಇಂಟ್ರೊಡ್ಯೂಸ್ ಮಾಡಲ್ವಾ? ಸರಿ ಬಿಡಿ, ಪರವಾಗಿಲ್ಲ, ನಾನೇ ಮಾಡ್ಕೊಳ್ತೀನಿ. ಹಾಯ್, ಐ ಆಮ್ ಅ ಡಾಕ್ಟರ್ ಪ್ರಥಮ್, ಪೀಡಿಯಾಟ್ರಿಷಿಯನ್. ಹಾಯ್, ಐ ಆಮ್ ಅ ಸಾನ್ವಿ, ಕಾರ್ಡಿಯಾಲಜಿಸ್ಟ್. ನೈಸ್ ನೇಮ್. ನಾನು ನಿಮ್ಮನ್ನ ಸಾನು ಅಂತ ಕರಿತೀನಿ, ಕರಿಬೋದಾ? ಓಕೆ ಡಾಕ್ಟರ್. ನೀವು ಕೂಡ ಇಲ್ಲೇ ವರ್ಕ್ ಮಾಡೋದಾ? ಇವತ್ತು ಜಾಯ್ನ್ ಆಗಿದ್ದೀನಿ. ನೈಸ್. ನಿಮ್ಮಷ್ಟು ಸುಂದರವಾಗಿರೋ ಹುಡುಗಿ ಜೊತೆ ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಖುಷಿ. ಏನು ಹೇಳಿದ್ದು ನೀವು? ಅದೇ ನಿಮ್ಮಂಥ ಡಾಕ್ಟರ್ ಜೊತೆ ವರ್ಕ್ ಮಾಡೋದು ಒಳ್ಳೆಯದು ಅಂತ. ಅಂಜು ಪ್ರಥಮ್ ಕಡೆ ತಿರುಗಿ, ನಮಗೆ ಸ್ವಲ್ಪ ಕೆಲಸ ಇದೆ ಡಾಕ್ಟರ್, ನಾವೇನು ಬರ್ತೀವಿ ಅಂತ ಸಾನುನ ಹೇಳ್ಕೊಂಡು ಹೋಗ್ತಾಳೆ. ಅಂಜು, ಯಾಕೆ ಹಾಗೆ ಹೇಳ್ಕೊಂಡು ಬಂದೆ? ಸಾನು, ಆ ಡಾಕ್ಟರ್ ಸರಿ ಇಲ್ಲ ಕಣಿ. ಏನಂಜು ಹಾಗಂದ್ರೆ? ಅವನು ಸ್ವಲ್ಪ ಮೈ ಮೇಲೆ ಬಿದ್ದು ಮಾತಾಡಿಸೋ ಕ್ಯಾರೆಕ್ಟರ್ ಅಂತ. ನನಗೆ ಆಗನ್ನಿಸ್ಲಿಲ್ಲ ಅಂಜು, ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಅನಿಸುತ್ತೆ. ಮುಂದೆ ನೀನು ಗೊತ್ತಾಗುತ್ತೆ ಸಾನು ಅವನು ಹೇಗೆ ಅಂತ. ಸರಿ, ನೋಡೋಣ, ಟೈಮ್ ಆಯಿತು, ಮನೇಲಿ ಕಾಯ್ತಾ ಇರ್ತಾರೆ, ನಾನು ನಾಳೆ ಸಿಗ್ತೀನಿ. ಸಾನು, 1 ನಿಮಿಷ, ನೀನು ಕರೆಕ್ಟಾಗಿ ನಿನ್ನ ಮದುವೆ ವಿಷಯ ಹೇಳಲಿಲ್ಲ. ಅದು ತುಂಬ ದೊಡ್ಡ ಕತೆ, ಅದನ್ನು ನಾಳೆ ಸಿಕ್ಕಾಗಿ ಹೇಳ್ತೀನಿ. ಅಲ್ಲ ಸಾನು, ಅದು ಅಂತ ಇನ್ನೇನು ಹೇಳಬೇಕು. ಅಂಜು, ಬಾಯ್ ಆಯಿತಾ, ನಾಳೆ ಸಿಗ್ತೀನಿ ಅಂತ ಸಾನು ಅಲ್ಲಿಂದ ಹೋಗ್ತಾಳೆ. ಇತ್ತ ರಾಮ್ ಆಫೀಸಿಗೆ ಬರ್ತಾನೆ. ಅದು ಒಂದು ಸುಮಾರು 15 ಅಂತಸ್ತಿನ ಬಹುಮಹಡಿ ಕಟ್ಟಡ. ರಾಮ್ ಚೇಂಬರ್ ಇರೋದು ಲಾಸ್ಟ್ ಫ್ಲೋರ್. ಅಲ್ಲಿಗೆ ಡೈರೆಕ್ಟ್ ಲಿಫ್ಟ್ ಇದೆ. ಅದನ್ನು ರಾಮ್ ಮತ್ತು ಚಕ್ರವರ್ತಿ ಫ್ಯಾಮಿಲಿಯವರು ಮಾತ್ರ ಉಪಯೋಗಿಸೋದು. ರಾಮ್ ಬಂದಿದ್ದು ಆಫೀಸಲ್ಲಿ ಯಾರಿಗೂ ಗೊತ್ತಾಗಲ್ಲ. ರಾಮ್ ಆಫೀಸ್ಗೆ ಬಂದ ತಕ್ಷಣ ಅನಿಲ್ ರಾಮ್ ಚೇಂಬರ್ಗೆ ಬರ್ತಾನೆ. ಗುಡ್ ಮಾರ್ನಿಂಗ್ ಬಾಸ್, ಇದು ನೀನೇನೆ ಕೇಳಿದ್ದ ರಿಪೋರ್ಟ್ ಅಂತ ಸಾನು ಬಗ್ಗೆ ಇದ್ದಂತಹ ರಿಪೋರ್ಟ್ನ ಕೊಡ್ತಾನೆ. ಸುಮ್ಮನೆ ರಿಪೋರ್ಟ್ ನೋಡೋಕ್ಕೆ ಶುರು ಮಾಡ್ತಾನೆ. ರಿಪೋರ್ಟಲ್ಲಿ ಅವಳ ಫ್ಯಾಮಿಲಿ ಡೀಟೇಲ್ಸ್, ಸ್ಕೂಲ್, ಕಾಲೇಜ್, ಅವಳ ಫ್ರೆಂಡ್ಸ್ ಬಗ್ಗೆ, ಅವಳ ವರ್ಕ್ ಬಗ್ಗೆ ಇರುತ್ತೆ. ಅವಳು ಇಷ್ಟು ಕಷ್ಟ
ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ರಾಮ್ ಎಲ್ಲ ನೋಡಿ ಅನಿಲ್ ಕಡೆ ತಿರುಗಿ, ಏನು ಇನ್ಫಾರ್ಮೇಷನ್ ಮಿಸ್ ಆಗಿಲ್ಲ ಅಲ್ವಾ? ಇಲ್ಲ ಬಾಸ್, ಎಲ್ಲ ಕರೆಕ್ಟಾಗಿದೆ, ಏನೂ ಮಿಸ್ ಆಗಿಲ್ಲ. ಹಾಂ ಓಕೆ, ಇವತ್ತಿನ ಅಪ್ಡೇಟ್ಸ್ ಬಾಸ್, ಇವತ್ತು ಫಾರಿನ್ ಕ್ಲೈಂಟ್ ಜೊತೆ 2 ಮೀಟಿಂಗ್ ಇದೆ. ಹಾಂ ಓಕೆ, ಎಲ್ಲ ಅರೇಂಜ್ ಮಾಡು. ಡೇಟ್ಸ್ ಇರೋ ಪ್ರಕಾರ ಪ್ರಾಜೆಕ್ಟ್ ಡೀಟೇಲ್ಸ್ ತೊಗೊಂಡು ಬಾ ಅಂತ ವರ್ಕಲ್ಲಿ ಬ್ಯುಸಿ ಆಗ್ತಾನೆ. ಓಕೆ ಬಾಸ್ ಅಂತ ಅನಿಲ್ ಅಲ್ಲಿಂದ ಹೋಗ್ತಾನೆ. ರಾಮ್ ಸಾನು ಇನ್ಫಾರ್ಮೇಷನ್ ಫೈಲ್ ಕಡೆ ನೋಡ್ತಕ್ಕಂಥ ಸುಮ್ಮನೆ ನಿಮ್ಮನ್ನ ಡೌಟ್ ಪಡ್ತಾ ಇದ್ದೀನಿ ಅಥವಾ ಎಲ್ಲೋ ಏನೋ ಮಿಸ್ ಆಗ್ತಿದೆಯಾ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಸಂಕೇತ್ ಅಲ್ಲಿಗೆ ಬರ್ತಾನೆ. ಅವನು ಬಂದಿದ್ದು ಕೂಡ ರಾಮ್ಗೆ ಗೊತ್ತಾಗಲ್ಲ. ರಾಮ್, ಏನು ಯೋಚನೆ ಮಾಡ್ತಿದ್ಯಾ? ಅದು ನಾನು ಬಂದಿದ್ದು ಕೂಡ ಗೊತ್ತಾಗಲಿಲ್ಲ ನಿನಗೆ? ಏನಿಲ್ಲ ಬಾಬಾ, ಹೀಗೆ ಏನು ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನು ಬಾಬಾ ನೀವು ಬಂದಿದ್ದು? ಅದು ಈ ಫೈಲ್ಗೆ ನೀನು ಸೈನ್ ಬೇಕಿತ್ತು, ಅದಕ್ಕೆ ಅಂತ ಫೈಲ್ ಕೊಡ್ತಾನೆ. ರಾಮ್ ಫೈಲ್ ತೊಗೊಂಡು ಓದ್ಲಿಕ್ಕೆ ಶುರು ಮಾಡ್ತಾನೆ. ಸಂಕೇತ ಅಲ್ಲೇ ಟೇಬಲ್ ಮೇಲೆ ಇದ್ದ ಫೈಲ್ ನೋಡಿ, ಇದ್ಯಾವುದು ಹೊಸ ಪ್ರಾಜೆಕ್ಟ್ ಫೈಲ್? ಯಾವ ಪ್ರಾಜೆಕ್ಟ್ ಇದು? ಅದು ಸಾನ್ವಿ ಅಂತ ಪ್ರಾಜೆಕ್ಟ್. ವಾಟ್, ಏನು ರಾಮ್ ನೀನು ಹೇಳ್ತಾ ಇರೋದು? ಅದು ಕಂದನ್ ಬಗ್ಗೆ ಇರೋ ಇನ್ಫಾರ್ಮೇಷನ್. ಓ ಹೌದಾ ಅಂತ ಸಂಕೇತ್ ನೋಡ್ತಾನೆ. ರಾಮ್ ಅಷ್ಟರಲ್ಲಿ ಫೈಲ್ಗೆ ಸೈನ್ ಮಾಡ್ತಾನೆ. ಏನೂ ತೊಂದರೆ ಇಲ್ಲ ಅಲ್ವಾ? ಎಲ್ಲ ವಿಷಯ ಕ್ಲಿಯರ್ ಇದೆ? ಹ್ಞೂ ಬಾಬಾ, ಎಲ್ಲ ಕ್ಲಿಯರ್ ಇದೆ. ಆದರೆ ಏನು ರಾಮ್, ಎಲ್ಲ ಕ್ಲಿಯರ್ ಇದೆ, ಅದು ಅಲ್ಲದೆ ನಮ್ಮ ಟೀಮ್ ಕೊಟ್ಟಿರೋ ರಿಪೋರ್ಟ್ ಇದು, ಇದರ ಮೇಲೆ ನಂಬಿಕೆ ಇಲ್ವಾ? ನಮ್ಮ ಟೀಮ್ ಬಗ್ಗೆ ಏನು ತೊಂದರೆ ಇಲ್ಲ, ಆದರೆ ಮನಸ್ಸೇನೋ ಮಿಸ್ ಆಗಿದೆ ಅಂತ ಹೇಳ್ತಾ ಇದೆ. ರಾಮ್, ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ? ಸಾನು ಮೇಲೆ ಸುಮ್ಮನೆ ಡೌಟ್ ಪಡ್ತಾ ಇದೆಯಾ ಅನಿಸುತ್ತೆ. ಅವಳಿಗೆ ಗೊತ್ತಾದರೆ ತುಂಬ ಬೇಜಾರಾಗುತ್ತೆ ಕಣೋ, ಅರ್ಥ ಮಾಡ್ಕೊ. ಹ್ಞೂ ಸರಿ ಬಾಬಾ, ನೀವು ಹೇಳೋದು ಕರೆಕ್ಟು. ನಾನು ಈ ವಿಷಯ ಇಲ್ಲಿಗೆ ಬಿಡ್ತೀನಿ. ಹ್ಞೂ ಸರಿ, ನೀವು ಚೆನ್ನಾಗಿದ್ದರೆ ನಮಗೂ ಖುಷಿ ಅಂತ ಸಂಕೇತ್ ಅಲ್ಲಿಂದ ಹೋಗ್ತಾನೆ. ರಾಮ್ ಕೂಡ ಮೀಟಿಂಗ್ ರೂಮ್ಗೆ ಹೋಗ್ತಾನೆ. ಇತ್ತ ಸಾನು ಮನೆಗೆ ಬರ್ತಾ ಚಿಂಟುಗೆ ಅಂತ ಚಾಕ್ಲೇಟ್ ತರ್ತಾಳೆ. ಚಿಂಟು ಸಾನು ಬರೋ ದಾರಿನೇ ನೋಡ್ತಾ ಇರ್ತಾನೆ. ಸೌಮ್ಯ, ಚಿಂಟು ಯಾಕೆ ಸುಮ್ಮನೆ ಓಡಾಡ್ತಾ ಇದೆಯಾ? ಸಾನು ಬರೋದು ಲೇಟ್ ಆಗುತ್ತೆ, ಸುಮ್ಮನೆ ಕೂತ್ಕೋ. ಮಮ್ಮಿ ನೀನು ಸುಮ್ಮನೆ ಇರು, ನನ್ನ ಸಾನು ನಾನು ಬಿಟ್ಟು ಹೋಗಿದ್ದಾಳೆ, ಅವಳಿಗೆ ಮನೆ ದಾರಿ ಗೊತ್ತಾ ಅಂತ ಜೋರು ಮಾಡ್ತಾನೆ. ಜಾನಕಿ, ಚಿಂಟು ಅವಳು ದೊಡ್ಡವಳು ಕಣೋ, ಅವಳಿಗೆ ಎಲ್ಲ ಗೊತ್ತಾಗುತ್ತೆ. ಏನಾಗುತ್ತೆ ಅಜ್ಜಿ, ನಿಮ್ಗೆ ಗೊತ್ತಾಗಲ್ಲ. ಸಾನು ನಿನ್ನೆ ತಾನೇ ಬಂದಿದ್ದು, ಹೇಗೆ ಗೊತ್ತಾಗುತ್ತೆ? ನನಗೆ ಇನ್ನೂ ಗೊತ್ತಿಲ್ಲ. ಲಕ್ಷ್ಮಿ, ಚಿಂಟು ಹಾಗಲ್ಲ ಕಣೋ, ಅದು ನೀವೆಲ್ಲ ಸುಮ್ಮನೆ ಇರಿ, ಯಾರನ್ನ ಮಾತಾಡಿಸ್ಬೇಡಿ ಅಂತ ಸಿಟ್ಟು ಮಾಡಿಕೊಂಡು ಕೂತ್ಕೊಳ್ತಾನೆ. ವಿಶ್ವನಾಥ್, ಎಲ್ಲ ಸುಮ್ಮನೆ ಇರಿ, ನಮ್ಮ ಚಿಂಟುಗೆ ಕೋಪ ಬಂದಿದೆ ಅಲ್ವಾ? ತಾತ ನೀನು ಕೂಡ ಸುಮ್ಮನೆ ಇರು. ಸಾನು ಅಷ್ಟರಲ್ಲಿ ಮನೆಗೆ ಬರ್ತಾಳೆ. ಕಾರ್ ಸೌಂಡ್ ಕೇಳಿ ಪವಿತ್ರ, ಹೋಗು, ನಿನ್ನ ಸಾನು ಬಂದಿದ್ದಾಳೆ ಅನಿಸುತ್ತೆ. ಚಿಂಟು ಅವ್ರು ಹಾಗೆ ಹೇಳಿದ್ದೆ ಬಾಗಿಲು ಕಡೆ ನೋಡ್ತಾನೆ. ಅಲ್ಲಿ ಸಾನು ನಿಂತಿರ್ತಾಳೆ. ಸಾನು ನೋಡಿ ಚಿಂಟು ಅವಳ ಬಳಿ ಓಡ್ ಹೋಗ್ತಾನೆ. ನಿಧಾನ ಪ್ರಿನ್ಸ್, ಯಾಕೆ ಓಡ್ ಬಂದೆ ಅಂತ ಸಾನು ಚಿಂಟುನ ಎತ್ಕೊಳ್ತಾಳೆ. ಸಾನು ಚಿಂಟುನ ಎತ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾಳೆ. ಸಾನು, ನೀನು ಎಲ್ಲಿಗೆ ಹೋಗಿದ್ದೆ ನನ್ನ ಬಿಟ್ಟು? ಇನ್ನೀನು ಎಲ್ಲಿಗೆ ಹೋಗಬೇಕಾದ್ರೂ ನನ್ನ ಕರ್ಕೊಂಡು ಹೋಗು, ಆಮೇಲೆ ನೀನು ಮಿಸ್ ಆದರೆ ಏನು ಮಾಡಲಿ? ಸಾನಿಗೆ ಒಂದು ಮಾತು ಕೇಳಿ ನಗು ಬರುತ್ತೆ. ಪ್ರಿನ್ಸ್, ನಾನೆಲ್ಲೂ ಮಿಸ್ ಆಗಲ್ಲ ಆಯಿತಾ? ನಾನು ಡ್ರೈವರ್ ಅಂಕಲ್ ಜೊತೆ ಹೋಗಿದ್ದೆ. ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿಲ್ಲ. ನಾನು ಬರ್ತಾಯಿದ್ದೆ ಸಾನು ಅಲ್ಲಿಗೆ, ನಾಳೆ ನಾನು ಬರ್ತೀನಿ ನಿನ್ನ ಜೊತೆ. ಸೌಮ್ಯ, ನಾಳೆ ನೀನು ಸ್ಕೂಲ್ಗೆ ಹೋಗ್ಬೇಕು ಚಿಂಟು, ಇವತ್ತು ಕೂಡ ರಜೆ ಮಾಡಿದೀಯಾ? ಚಿಂಟು, ನಾನು ಹೋಗಲ್ಲ ಮಮ್ಮಿ, ನಾನು ಸಾನು ಜೊತೆಗೆ ಹೋಗ್ತೀನಿ. ಅಲ್ಲಿ ಸಣ್ಣ ಮಕ್ಕಳು ಬಂದರೆ ಇಂಜೆಕ್ಷನ್ ಕೊಡ್ತಾರೆ, ನಿನಗೆ ಓಕೆ ಆದರೆ ಹೇಳು, ನಾಳೆ ಕರ್ಕೊಂಡು ಹೋಗ್ತೀನಿ. ಬಿಡಪ್ಪ, ನಾನು ಬರಲ್ಲ, ನೀನು ಹೋಗ್ಬಾ, ನಾನು ಸ್ಕೂಲ್ಗೆ ಹೋಗ್ತೀನಿ ಆಯಿತು. ವೆರಿ ಗುಡ್ ಅಂತ ಮುತ್ತು ಕೊಡ್ತಾಳೆ. ಲಕ್ಷ್ಮಿ, ಸರಿ ಸಾನು, ಈ ಜ್ಯೂಸ್ ಕುಡಿ, ಸುಸ್ತಾಗಿರುತ್ತೆ ಅಂತ ಅವಳಿಗೆ ಫ್ರೆಶ್ ಜ್ಯೂಸ್ ಕೊಡ್ತಾರೆ. ಥ್ಯಾಂಕ್ಸ್ ಅಮ್ಮ ಅಂತ ಚಿಂಟುಗೆ ಸ್ವಲ್ಪ ಕುಡಿಸಿ ತಾನು ಕುಡಿತಾಳೆ.
ಜ್ಯೂಸ್ ಕುಡಿದ ನಂತರ ಸಾನು ಅಮ್ಮ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಚಿಂಟುನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ವಿಶ್ವನಾಥ್ ಜಾನಕಿ ಅವರನ್ನು ನೋಡಿದರೆ ಯಾರು ಅತ್ತೆ ಅಳಿಯನಲ್ಲ ಅಮ್ಮ ಮಗ ಅಂತಾರೆ, ಅಷ್ಟು ಬಾಂಡಿಂಗ್ ಇದೆ. ಹ್ಞೂ ರೀ, ಸಾನು ಎಲ್ರಿಗೂ ಬೇಗ ಇಷ್ಟ ಆಗ್ತಾಳೆ. ಲಕ್ಷ್ಮಿ ಹ್ಞೂ ಅತ್ತೆ, ಸಾನುನ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅವಳು. ಸಾನು ಚಿಂಟುನ ಕರ್ಕೊಂಡು ರೂಮ್ಗೆ ಹೋಗಿ ಚಿಂಟುನ ಬೆಡ್ ಮೇಲೆ ಕೂರಿಸ್ತಾಳೆ. ಪ್ರಿನ್ಸ್ ನೀನು ಇಲ್ಲೇ ಇರು, ನಾನು ಬೇಗ ಫ್ರೆಶ್ ಆಗಿ ಬರ್ತೀನಿ, ಅಲ್ಲಿ ತನಕ ಟಿ ವಿ ನೋಡು ಆಯಿತಾ ಅಂತ ಟಿ ವಿ ಒಂದು ಆನ್ ಮಾಡಿ ಬಾತ್ರೂಮ್ಗೆ ಹೋಗ್ತಾಳೆ. ಸಾನು ಇನ್ನೊಂದು ಸಲ ಸ್ನಾನ ಮಾಡಿ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕಿ ಬರ್ತಾಳೆ. ಸಾನು ಚಿಂಟು ಹತ್ರ ಬಂದು ಬಾ ಪ್ರಿನ್ಸ್ ನಾವು ಗಿಡಗಳಿಗೆ ನೀರು ಹಾಕೋಣ ಅಂತ ಬಾಲ್ಕನಿಗೆ ಬರ್ತಾಳೆ. ಚಿಂಟು ಮತ್ತು ಸಾನು ಸೇರಿ ಬಾಲ್ಕನಿಯಲ್ಲಿ ಇರೋ ಗಿಡಕ್ಕೆ ನೀರು ಹಾಕೋ ಅಷ್ಟರಲ್ಲಿ ಊಟದ ಸಮಯ ಆಗಿರುತ್ತೆ. ಪವಿತ್ರ ಬಂದು ಸಾನು ಚಿಂಟು ಏನು ಮಾಡ್ತಿದ್ದೀರಾ, ಟೈಮ್ ಆಯಿತು ಊಟಕ್ಕೆ ಬನ್ನಿ. ಹ್ಞೂ ಪವ್ಯಮ್ಮ ಮುಗೀತು ನೀರು ಹಾಕಿ ಅಂತ ಅವ್ರನ್ನ ಕಡೆ ತಿರುಗ್ತಾರೆ. ಸಾನು ನಿನಗೆ ಗಿಡ ಅಂದರೆ ಇಷ್ಟನಾ? ಹ್ಞೂ ಪವ್ಯಮ್ಮ, ಅದರಲ್ಲೂ ರೋಸ್ ಅಂದರೆ ತುಂಬ ಇಷ್ಟ. ರಾಮ್ಗೆ ಕೂಡ ಸಾನು ಇದನ್ನು ಇಲ್ಲಿ ಬೆಳೆಸಿರೋದು ಅವನೇ, ತುಂಬ ವೆರೈಟಿ ಇದೆ. ಹ್ಞೂ ಪವ್ಯಮ್ಮ ನಾನು ಗಮನಿಸಿದ್ದೀನಿ. ಸರಿ ಇಬ್ಬರು ಬನ್ನಿ ಇವಾಗ ಊಟ ಮಾಡೋಣ. ಮೂವರು ಡೈನಿಂಗ್ ಹಾಲ್ಗೆ ಹೋಗ್ತಾರೆ. ಲಕ್ಷ್ಮಿ ಬಾ ಸಾನು ಊಟಕ್ಕೆ ಅಂತ ಸಾನು ಕರೀತಾರೆ. ಜಾನಕಿ ಏನು ಊಟಕ್ಕೆ ಇವತ್ತು ಲಕ್ಷ್ಮಿ? ಅತ್ತೆ ಅನ್ನ ಸಾಂಬಾರು, ಪಾಲಕ್ ಪನ್ನೀರ್ ಮತ್ತು ರೋಟಿ, ಕರ್ಡ್ ರೈಸ್ ಅಷ್ಟೇ. ಸಾನು ಅಮ್ಮ ಮನೆಯವ್ರು ಯಾರು ಊಟಕ್ಕೆ ಬರಲ್ವಾ? ಇಲ್ಲ ಸಾನು, ಇನ್ನಿಬ್ಬರು ಮಾವ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ, ಅವರು ಹೊರಗಡೆ ಊಟ ಮಾಡ್ತಾರೆ, ಮಿಕ್ಕಿದ ಮೂವರಿಗೂ ಆಫೀಸ್ಗೆ ಊಟ ಕಳಿಸ್ತೀವಿ. ಹ್ಞೂ ಸರಿ ಅಮ್ಮ ಅಂತ ಊಟ ಮಾಡೋಕ್ಕೆ ಶುರು ಮಾಡ್ತಾಳೆ. ಊಟ ಆದ ನಂತರ ವಿಶ್ವನಾಥ್ ಮತ್ತು ಜಾನಕಿ ರೆಸ್ಟ್ ಮಾಡೋಕೆ ರೂಮಿಗೆ ಹೋದರೆ ಸೌಮ್ಯ ಚಿಂಟು ಮಲಗಿಸೋಕೆ ಹೋಗ್ತಾಳೆ. ಕೆಲಸದವರು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಹೋಗ್ತಾರೆ. ಲಕ್ಷ್ಮಿ ಮತ್ತು ಪವಿತ್ರ ಕೂಡ ಸಾನು ಹತ್ರ ರೆಸ್ಟ್ ಮಾಡುವಂತ ಅವರವರ ರೂಮ್ಗೆ ಹೋಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.